Hello everyone, welcome our education channel We Learn Together. ಈ ಒಂದು ವಿಡಿಯೋದಲ್ಲಿ ಎಜುಕೇಷನ್ ಸೈಕಾಲಜಿಯ ಲಾಸ್ಟ್ ಮಿನಿಟ್ ರಿವಿಷನ್ ಅಥವಾ ಎಜುಕೇಷನ್ ಸೈಕಾಲಜಿಯ ಡೈರೆಕ್ಟ್ ಕ್ವಶನ್ ಕೇಳುವಂತಹ ಪ್ರಶ್ನೆಗಳನ್ನು ಹೊಂದಿರುವಂತಹ ಸರಣಿ, ಈ 5ನೇ ಸರಣಿಯನ್ನು ನಾವು ನೋಡ್ತಾ ಹೋಗೋಣ. ಏನು ಎಜುಕೇಷನ್ ಸೈಕಾಲಜಿಯಲ್ಲಿ ಎಲ್ಲವೂ ಆಲ್ಮೋಸ್ಟಿಂದಾಗಿ ಹೆಚ್ಚಿನ ಇರುವಂಥದ್ದು ಅನ್ವಯವನ್ನು ಮಾಡಿ ನೀವು ಉತ್ತರವನ್ನು ಆಯ್ಕೆ ಮಾಡಬೇಕಾಗುತ್ತೆ ಅಂತವು. ಇನ್ನು ಕೆಲವೊಂದಿಷ್ಟು ಡೈರೆಕ್ಟಾಗಿ ಕೇಳುವಂತಹ ಪ್ರಶ್ನೆಗಳಿರುತ್ತೆ. ಅಂತಹ ಡೈರೆಕ್ಟಾಗಿ ಕೇಳುವಂತಹ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಇನ್ನು ಅನ್ವಯ ಪ್ರಶ್ನೆಗೂ ಸಹ ಈ ಒಂದು ವಿಡಿಯೋಸ್ಗಳಲ್ಲಿ ನಾವು ಎಕ್ಸ್ಪ್ಲೇನ್ ಏನು ಮಾಡ್ತೇವೆ, ಈ ಎಕ್ಸ್ಪ್ಲನೇಷನನ್ನು ಕೇಳಿದ್ರೆ ಅವು ನೀವು ಅನ್ವಯದಲ್ಲಿ ನಿಮಗೆ ಈ ಎಕ್ಸ್ಪ್ಲನೇಷನ್ ನೆನಪಿದ್ರೆ ಯಾವುದಕ್ಕೆ ಯಾವ ಉತ್ತರ ಸರಿ ಆಗಬಹುದು ಅನ್ನುವಂಥದ್ದನ್ನು ಅನ್ವಯ ಮಾಡಿಕೊಂಡು ಉತ್ತರವನ್ನು ಫೈಂಡ್ ಮಾಡಿಕೊಡ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನು ನಮ್ಮ ವಿ ಲರ್ನ್ ಟುಗೆದರ್ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ನಮ್ಮ ಚಾನಲ್ಗೆ ನ್ಯೂ ಯೂಸರ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತೋ ಮೂಲಕ ನಮಗೆ ನೋಟಿಫೈ ಆಗಿರಿ. ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಹೋಗೋಣ. ಪಾವ್ಲೋ ಯಾವ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದಿಸಿದರು? ಪಾವ್ಲೋ ಪ್ರತಿಪಾದಿಸಿದಂತಹ ಸಿದ್ಧಾಂತವನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ. ಅಭಿಜಾತ ಅನುಬಂಧಿತ ಕಲಿಕಾ ಸಿದ್ಧಾಂತ ಅಥವಾ ಅಭಿಜಾತ ಅನುಬಂಧಿತ ಸೋಪಾನ ಕಲಿಕಾ ಸಿದ್ಧಾಂತ ಅಂತ ಕರೆಯುವಂಥದ್ದು ಪಾವ್ಲೋ ಅವರ ಕಲಿಕಾ ಸಿದ್ಧಾಂತವನ್ನು. ಒಂದು ನಾಯಿಯ ಮೇಲೆ ಇವರು ತಮ್ಮ ಪ್ರಯೋಗವನ್ನು ಮಾಡ್ತಾರೆ, ನಾಯಿಯ ಮೇಲೆ ಪ್ರಯೋಗ ಮಾಡಿರುವಂಥದ್ದು. ನೆಕ್ಸ್ಟ್ ಎರಡನೇ ಪ್ರಶ್ನೆ. ಸಾಂಪ್ರದಾಯಿಕ ಅನುಬಂಧನ ಕಲಿಕಾ ಪ್ರಯೋಗದಲ್ಲಿ ಉದ್ದೀಪಗಳನ್ನು ಯಾವ ಕ್ರಮದಲ್ಲಿ ನೀಡಲಾಗಿದೆ? ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಅಂದರೆ ಯಾವುದು? ಈ ಅನುಬಂಧಿತ ಸೋಪಾದಿತ ಅನುಬಂಧಿತ ಕಲಿಕೆ ಏನು ಪಾವ್ಲೋ ಅವರ ಕಲಿಕಾ ಸಿದ್ಧಾಂತ ಇದೆ, ಅದನ್ನೇ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಅಂತ ಕರೆಯುವಂಥದ್ದು. ಇದರ ಪ್ರಯೋಗದಲ್ಲಿ ಉದ್ದೀಪ ಅಂದರೆ ಸ್ಟಿಮ್ಯುಲಸ್ಗಳನ್ನು ಯಾವ ಅನುಕ್ರಮದಲ್ಲಿ ನೀಡಲಾಗಿದೆ? CS ಮತ್ತು UCSಗಳನ್ನು ಸ್ವಲ್ಪ ಸಮಯದ ಅಂತರದಲ್ಲಿ ಒಟ್ಟಿಗೆ ನೀಡುವಂಥದ್ದು. CS ಅಂದರೆ ಕಂಡೀಷನಲ್ ಸ್ಟಿಮ್ಯುಲಸ್ ಮತ್ತು ಅನ್ಕಂಡೀಷನಲ್ ಸ್ಟಿಮ್ಯುಲಸ್. ಗಂಟೆಯನ್ನು ಬಾರಿಸುವಂಥದ್ದು ಕಂಡೀಷನಲ್ ಸ್ಟಿಮ್ಯುಲಸ್, ಈ ಆಹಾರವನ್ನು ಕೊಡುವಂಥದ್ದು ಅನ್ಕಂಡೀಷನಲ್ ಸ್ಟಿಮ್ಯುಲಸ್. ಈ ನಾಯಿಯ ಮೇಲೆ ಪ್ರಯೋಗವನ್ನು ಮಾಡಿ ಅವರು ಅದು ಜೊಲ್ಲನ್ನು ಏನು ಸಲೈವವನ್ನು ಏನು ಬಿಡುತ್ತೆ ಅದನ್ನು ಸಂಗ್ರಹ ಮಾಡುವಂಥ ಒಂದು ಪ್ರಯೋಗವನ್ನು ಇವರು ನೋಡ್ಕೊಂಡಿರೋದ್ರಿಂದ ಕಂಡೀಷನಲ್ ರೆಸ್ಪಾನ್ಸ್, ಗಂಟೆಯನ್ನು ಬಾರಿಸಿದಾಗ ಆ ನಾಯಿಯಿಂದ ಯಾವುದೇ ಪ್ರತಿಕ್ರಿಯೆ ಬರೋದಿಲ್ಲ. ಆದರೆ ಅನ್ಕಂಡೀಷನಲ್ ಸ್ಟಿಮ್ಯುಲಸ್ ಏನಿದೆ ಆಹಾರವನ್ನು ಕೊಡುವಂಥದ್ದು, ಅಲ್ಲಿ ಬಾಯಿಂದ ಜೊಲ್ಲು ರಸ ಬರುತ್ತೆ. ಇವೆರಡನ್ನು ಸ್ವಲ್ಪ ಸಮಯದ ಅಂತರದಲ್ಲಿ ಒಟ್ಟಿಗೆ ನೀಡ್ತಾರೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ. ಪಾವ್ಲೋ ತನ್ನ ಅನುಬಂಧನ ಕಲಿಕೆಗೆ ಬಳಸಿದ ಪ್ರಾಣಿ ನಾಯಿಯನ್ನು ಬಳಸ್ತಾರೆ. ನಾಯಿಯನ್ನು ಒಂದು ಗೂಡಿನಲ್ಲಿಟ್ಟು ಆ ಗೂಡಿನಲ್ಲಿ ಅದಕ್ಕೆ ಆಹಾರವನ್ನು ಕೊಡುವಂತಹ ಸಂದರ್ಭದಲ್ಲಿ ಗಂಟೆಯನ್ನು ಬಾರಿಸ್ತಾ ಹೋಗ್ತಾರೆ. ಈ ಗಂಟೆಯನ್ನು ಬಾರಿಸುವಂಥದ್ದು ತಕ್ಷಣ ಆಹಾರವನ್ನು ಕೊಡುವಂಥದ್ದು, ಆಗ ಆ ನಾಯಿಯಿಂದ ಬರುವಂತಹ ಜೊಲ್ಲು ರಸವನ್ನು ಸಂಗ್ರಹ ಮಾಡುವಂಥದ್ದು. ಹೀಗೆ ಬಹಳಷ್ಟು ಬಾರಿ ಮಾಡಿದ ನಂತರ ಒಂದು ಸಲ ಗಂಟೆಯನ್ನು ಮಾತ್ರ ಬಾರಿಸ್ತಾರೆ, ಆದರೆ ಆಹಾರವನ್ನು ಕೊಡೋದಿಲ್ಲ. ಆಗಲೂ ಸಹ ನಾಯಿಯಿಂದ ಆ ಜೊಲ್ಲು ಏನಿದೆ ಅದನ್ನು ಸಂಗ್ರಹ ಮಾಡಲಾಗುತ್ತೆ. ಇಲ್ಲಿ ಏನಾಗುತ್ತೆ, ಗಂಟೆಯನ್ನು ಬಾರಿಸಿದ ತಕ್ಷಣ ಆಹಾರ ಬರುತ್ತದೆ ಅನ್ನುವಂಥದ್ದನ್ನು ನಾಯಿ ತಿಳ್ಕೊಂಡಿರುತ್ತೆ. ಇದೇ ಅವರ ಅನುಬಂಧಿತ ಕಲಿಕೆ ಅಂತ ಅವರು ಪ್ರತಿಪಾದನೆ ಮಾಡ್ತಾರೆ. ನೆಕ್ಸ್ಟ್ ಪ್ರಶ್ನೆ. ಕತ್ತಲನ್ನು ಕಂಡರೆ ಭಯವಾಗುವುದು ಯಾವ ಕಲಿಕೆಯ ಪರಿಣಾಮ? ಇದು ಅಭಿಜಾತ ಅನುಬಂಧಿತ ಕಲಿಕೆಯ ಪರಿಣಾಮ ಆಗಿದೆ. ನೆಕ್ಸ್ಟ್ ಪ್ರಶ್ನೆ. ಅನುಬಂಧ ಅನುಕ್ರಿಯೆಯನ್ನು ದುರ್ಬಲಗೊಳಿಸುವಂತಹ ಮತ್ತು ಅಂತಿಮವಾಗಿ ಇಲ್ಲದಂತೆ ಮಾಡುವ ಪ್ರಕ್ರಿಯೆಯನ್ನು ಹೀಗೆಂದು ಕರೆಯುತ್ತಾರೆ. ಪ್ರಾಯೋಗಿಕ ಅಳಿವು. ಏನಿದು ಅನುಬಂಧ ಅನುಕ್ರಿಯೆಯನ್ನ ಅಂದರೆ, ಈಗ ನಾಯಿಯ ಮೇಲೆ ಪ್ರಯೋಗವನ್ನು ಮಾಡಿ ಆಯಿತು, ಆಹಾರವನ್ನು ನೀಡದೆ ಗಂಟೆಯನ್ನು ಬಾರಿಸಿದಾಗಲೂ ಆ ನಾಯಿ ಸಲೈವವನ್ನು ಬಿಡುಗಡೆ ಮಾಡ್ತಾ ಹೋಯಿತು. ಇದೇ ಪ್ರಕ್ರಿಯೆ ಬಹಳಷ್ಟು ಬಾರಿ ಮುಂದುವರಿತು. ಗಂಟೆಯನ್ನು ಬಾರಿಸಿದಾಗಲೂ ಆಹಾರವನ್ನು ಕೊಡದೇ ಇರುವಂಥದ್ದು. ಇದನ್ನು ಪುನಃ ರಿಪೀಟ್ ಮಾಡಿದಾಗ ಅಂತಿಮವಾಗಿ ಆ ನಾಯಿ ಗಂಟೆಯನ್ನು ಬಾರಿಸಿದಾಗ ಆಹಾರ ಬರುವುದಿಲ್ಲ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರುತ್ತೆ, ತನ್ನ ಸಲೈವವನ್ನು ಬಿಡುವಂಥದ್ದನ್ನು ನಿಲ್ಲಿಸುತ್ತೆ. ಇದನ್ನ ಏನಂತ ಕರೀತಾರೆ? ಪ್ರಾಯೋಗಿಕ ಅಳಿವು ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ 6ನೇ ಪ್ರಶ್ನೆ. ಪ್ರಾಯೋಗಿಕ ಅಳಿದು ಹೋದಂತಹ ಅನುಕ್ರಿಯೆ ಸ್ವಲ್ಪ ಸಮಯದ ನಂತರ ಪುನಃ ಅದೇ ರೀತಿಯಲ್ಲಿ ಮರುಕಳಿಸಿದರೆ ಆ ಪ್ರಕ್ರಿಯೆಯನ್ನು ಹೀಗೆಂದು ಕರೆಯುತ್ತಾರೆ. ಸ್ವಾಭಾವಿಕವಾಗಿ
ಮರಳುವಿಕೆ. ಈ ಪ್ರಾಯೋಗಿಕವಾಗಿ ಅಳಿದು ಹೋದಂತ ನಾಯಿ ಜೊಲ್ಲು ಸುರಿಸುವಂಥದ್ದನ್ನ ನಿಲ್ಲಿಸಿಬಿಟ್ಟಿದೆ. ಗಂಟೆಯನ್ನ ಬಾರಿಸಿದಾಗ ಜೊಲ್ಲು ರಸ ಬಿಡುವುದನ್ನ ನಿಲ್ಲಿಸಿದೆ. ಅದಾದ ನಂತರ ಪುನಃ ಸ್ವಲ್ಪ ಸಮಯದ ನಂತರ ಅದೇ ಪ್ರಕ್ರಿಯೆಯನ್ನ ಮರುಕಳಿಸಬೇಕು. ಮತ್ತೆ ಗಂಟೆಯನ್ನ ಬಾರಿಸಿದ ಮೇಲೆ ಆಹಾರವನ್ನ ಕೊಡುವಂತಹ ಪ್ರಕ್ರಿಯೆಯನ್ನ ಮುಂದುವರಿಸ್ತಾ ಇದ್ದಾರೆ. ಅಂದ್ರೆ ಆಗ ಮತ್ತೆ ನಾಯಿ ಗಂಟೆಯ ಸದ್ದಿಗೆ ಜೊಲ್ಲನ್ನು ಸುರಿಸುತ್ತೆ. ಇದನ್ನ ಸ್ವಾಭಾವಿಕವಾಗಿ ಮರಳಿ ಪಡೆಯುವಿಕೆ ಅಂತ ಕರೀತಾರೆ. ನೆಕ್ಸ್ಟ್, ಪಾವ್ಲೋನ ಪ್ರಯೋಗದಲ್ಲಿ ಗಂಟೆಯ ಶಬ್ದಕ್ಕೆ ನಾಯಿಯಿಂದ ಬರುವ ಪ್ರತಿಕ್ರಿಯೆ ಅನುಬಂಧಿತ ಪ್ರತಿಕ್ರಿಯೆಯಾಗಿದೆ. ಸಾಂಪ್ರದಾಯಿಕ ಅನುಬಂಧನ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆಯನ್ನು ನೀಡಿದಂಥವರು ಪಾವ್ಲೋ. ವ್ಯಾಟ್ಸನ್ ಭಯವನ್ನು ಅನುಭವಿಸಲು ಒಂದು ಮಗುವಿನ ಮೇಲೆ ಪ್ರಯೋಗ ಮಾಡಿದನು. ಆ ಮಗುವಿನ ಹೆಸರು ಆಲ್ಬರ್ಟ್ ಹೇಳುವಂತ ಮಗುವಿನ ಮೇಲೆ ಪ್ರಯೋಗ ಮಾಡ್ತಾನೆ. ಆ ಮಗುವಿಗೆ ಬಿಳಿಯ ಮೊಲವನ್ನು ಆಟ ಆಡ್ಲಿಕ್ಕೆ ಕೊಡ್ತಾರೆ. ಕೊಡುವಂತಹ ಸಂದರ್ಭದಲ್ಲಿ ಕರ್ಕಶವಾದಂತಹ ಶಬ್ದವನ್ನ ಮಾಡುವಂಥದ್ದು. ಯಾವಾಗ ಆ ಮಗು ಬಿಳಿಯ ಮೊಲವನ್ನ ಮುಟ್ಲಿಕ್ಕೆ ಹೋಗ್ತದೋ ಆಗೆಲ್ಲ ಈ ಕರ್ಕಶ ಶಬ್ದವನ್ನ ಮಾಡುವಂಥದ್ದು. ಅದು ಎಷ್ಟರ ಮಟ್ಟಿಗೆ ಆ ಮಗುವಿನ ಮೇಲೆ ಪ್ರಭಾವವನ್ನ ಬೀರುತ್ತೆ ಅಂದ್ರೆ, ಮುಂದೊಂದು ದಿನ ಬಿಳಿಯ ಆಟದ ವಸ್ತುವನ್ನ ಕಂಡರೂ ಆ ಮಗು ಅದನ್ನ ಮುಟ್ಲಿಕ್ಕೆ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇರಲಿಲ್ಲ. ಈ ರೀತಿಯಾಗಿ ವ್ಯಾಟ್ಸನ್ ಅದರ ಪ್ರಯೋಗವನ್ನ ಮಾಡ್ತಾರೆ. ಕಲಿಕಾ ಪ್ರಕ್ರಿಯೆಯಲ್ಲಿ ಅಭಿಪ್ರೇರಣೆಯು ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಆಸಕ್ತಿಯನ್ನ ಮೂಡಿಸುತ್ತೆ. ಅಭಿಪ್ರೇರಣೆ, ಮೋಟಿವೇಶನ್ ಅನ್ನುವಂಥದ್ದು ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಬಗ್ಗೆ ಆಸಕ್ತಿಯನ್ನ ಮೂಡಿಸುತ್ತೆ. ಕೌಶಲ್ಯದ ಕಲಿಕೆಯ ಮೊದಲ ಹಂತ ಅನುಕರಣೆ. ಕೌಶಲ್ಯ, ಯಾವುದೇ ಸ್ಕಿಲ್ ಅನ್ನ ನಾವು ಕಲಿಬೇಕು ಅಂದ್ರೆ ಅದರ ಮೊದಲ ಹಂತ ಅದನ್ನ ಯಾರು ಮಾಡ್ತಾ ಇದ್ದಾರೆ ಅಂತಾದ್ರೆ ಅದನ್ನ ಅನುಕರಣೆಯನ್ನ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಒಂದು ಚಿಕ್ಕ ಮಗು ತನ್ನ ತಾಯಿ ರೊಟ್ಟಿಯನ್ನ ಬಡಿತಿರುವಂಥದ್ದನ್ನ ನೋಡಿ ಅದೇ ರೀತಿ ಅನುಕರಣೆ ಮಾಡಿ ನೆಕ್ಸ್ಟ್ ಆ ರೊಟ್ಟಿ ಬಡಿಯುವಂತಹ ರೀತಿಯನ್ನ ಕಲಿಯುತ್ತೆ. ಇದು ಅನುಕರಣೆಯ ಮೂಲಕ ಒಂದು ಕೌಶಲ್ಯವನ್ನ ಕಲಿಯುವಂಥದ್ದು. ಒಬ್ಬ ವಿದ್ಯಾರ್ಥಿಯು ವೈದ್ಯಕೀಯ ಕಾಲೇಜಿನ ಪ್ರವೇಶ ಪಡೆಯಲು ಪ್ರವೇಶ ಪರೀಕ್ಷೆಯನ್ನು ಪಾಸು ಮಾಡಲು ಕಷ್ಟಪಟ್ಟು ಅಭ್ಯಾಸ ಮಾಡುತ್ತಾನೆ. ಈ ವಿದ್ಯಾರ್ಥಿಯು ಯಾವ ರೀತಿಯಲ್ಲಿ ಅಭಿಪ್ರೇರಿತನಾಗಿದ್ದಾನೆ? ಆಂತರಿಕ ಅಭಿಪ್ರೇರಣೆ. ಹೇಗೆ? ಒಬ್ಬ ವಿದ್ಯಾರ್ಥಿ ಏನಿದ್ದಾನೆ, ವೈದ್ಯಕೀಯ ಕಾಲೇಜಿನ ಪ್ರವೇಶ ಪಡೀಲಿಕ್ಕೆ ಆತನಿಗೆ ಇಂಟ್ರೆನ್ಸಿಕ್ ಆಗಿ ಅಂದ್ರೆ ಆತನಿಗೆ ಆಂತರಿಕವಾಗಿ ತಾನು ವೈದ್ಯಕೀಯ ಪರೀಕ್ಷೆಯಲ್ಲಿ ಪ್ರವೇಶ ಪರೀಕ್ಷೆಯಲ್ಲಿ ಪಾಸ್ ಆಗಿ ಸೀಟನ್ನು ಪಡಿಬೇಕು ಅನ್ನುವಂಥದ್ದಿದೆ. ಹಾಗಾಗಿ ಆತ ಆಂತರಿಕವಾಗಿ ಅಭಿಪ್ರೇರಿತನಾಗಿರ್ತಾನೆ. ನೆಕ್ಸ್ಟ್, ಸಾಧನ ಅಭಿಪ್ರೇರಣೆಯು ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸುವಂತಹ ಮನೋಭಾವವನ್ನ ಸಾಧನ ಅಭಿಪ್ರೇರಣೆ ಅಂತ ಕರೆಯುವಂಥದ್ದು. ನೆಕ್ಸ್ಟ್, ಅಭಿಪ್ರಾಯ ಹೇಳೋದಕ್ಕಿಂತ ಅಭಿಪ್ರೇರಣೆ ಎನ್ನುವ ಪದ ಲ್ಯಾಟಿನ್ ಭಾಷೆಯ ಯಾವ ಪದದಿಂದ ಬಂದಿದೆ? ಮೂವಿ ಹೇಳುವಂತಹ ಪದದಿಂದ ಬಂದಿರುವಂಥದ್ದು. ಲ್ಯಾಟಿನ್ ಭಾಷೆಯ ಮೂವಿ ಹೇಳುವಂತಹ ಪದದಿಂದ ಅಭಿಪ್ರೇರಣೆ, ಮೋಟಿವೇಶನ್ ಹೇಳುವಂತಹ ಪದ ಬಂದಿದೆ. ಅನಪೇಕ್ಷಿತ ವರ್ತನೆಯನ್ನು ನಾವು ಶಾಶ್ವತವಾಗಿ ಮಾರ್ಪಡಿಸಲು ಬಯಸಿದ್ದಲ್ಲಿ ಅಂತಹ ವರ್ತನೆ ಕಂಡು ಬಂದಾಗ ನಾವು ಏನು ಮಾಡಬೇಕು? ಆ ವರ್ತನೆ ತೋರಿದ ವ್ಯಕ್ತಿಯೊಡನೆ ಚರ್ಚಿಸುವಂಥದ್ದು. ಯಾವುದೇ ಬೇಡದೇ ಇರುವಂತಹ ಒಂದು ವರ್ತನೆಯನ್ನು ನಾವು ಶಾಶ್ವತವಾಗಿ ಬದಲಾವಣೆ ಮಾಡಬೇಕು ಅಂತ ಬಯಸ್ತಾ ಇದ್ದೇವೆ ಅಂದ್ರೆ ಅಂತಹ ವರ್ತನೆ ಒಬ್ಬ ವ್ಯಕ್ತಿಯಲ್ಲಿ ಕಂಡು ಬಂದಾಗ ಆ ವ್ಯಕ್ತಿಯೊಡನೆ ಚರ್ಚಿಸಿ ಅದರ ಗುಣ ಅವಗುಣಗಳನ್ನೆಲ್ಲ ತಿಳಿಸಿ ಅದನ್ನ ಮಾರ್ಪಡಿಸಬೇಕಾಗತ್ತೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಸಾಮಾಜಿಕ ಪ್ರೇರಣೆಗಳನ್ನು ಯಾವ ಪ್ರೇರಣೆಗಳೆಂದು ಕರೆಯುವರು? ದ್ವಿತೀಯ ಪ್ರೇರಣೆ ಅಂತ ಕರೀತಾರೆ ಸಾಮಾಜಿಕ ಪ್ರೇರಣೆಗಳನ್ನ. ನೆಕ್ಸ್ಟ್, ಆಕಾಂಕ್ಷೆಯ ಮಟ್ಟವನ್ನು ಈ ರೀತಿಯಲ್ಲೂ ಕರೆಯುವರು. ಗುರಿ ರೂಪಿಸಿಕೊಳ್ಳುವ ವರ್ತನೆ, ಆಕಾಂಕ್ಷೆಯ ಮಟ್ಟವನ್ನ. 18ನೇ ಪ್ರಶ್ನೆ, ಅಂತರ್ಗತ ಪ್ರೇರಣೆ ಶಾಶ್ವತವಾಗಿ ಉಂಟಾಗಲು ನೀವು ಮಕ್ಕಳಲ್ಲಿ ಏನನ್ನು ಬೆಳೆಸುತ್ತೀರಿ? ಉತ್ತಮ ಆಲೋಚನೆ, ಒಳ್ಳೆಯ ಹ್ಯಾಬಿಟ್ಸ್, ಗುಡ್ ಥಿಂಕಿಂಗ್ಸ್ ಇತ್ತು ಅಂದ್ರೆ, ಗುಡ್ ಹ್ಯಾಬಿಟ್ಸ್ ಮಕ್ಕಳಲ್ಲಿ ಇತ್ತು ಅಂದ್ರೆ ಅಂತರ್ಗತ ಪ್ರೇರಣೆ ಉಂಟಾಗುತ್ತೆ. ಅವರಲ್ಲೇ ನಾವು ಏನು ಮಾಡಬೇಕು, ಏನನ್ನ ಮಾಡಬಾರ್ದು ಅನ್ನುವಂಥದ್ದು ಆಂತರಿಕವಾಗಿ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ನೆಕ್ಸ್ಟ್ 19ನೇ ಪ್ರಶ್ನೆ, ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗೆ ಚಿನ್ನದ ಪದಕ ನೀಡಲಾಗುವುದು ಎಂದು ಮುಖ್ಯೋಪಾಧ್ಯಾಯರು ಪ್ರಕಟಿಸುತ್ತಾರೆ. ಇಲ್ಲಿ ಅವರು ಉಪಯೋಗಿಸಿದ ಅಭಿಪ್ರೇರಣೆ ಎಂತಹುದು? ಬಾಹ್ಯ ಅಭಿಪ್ರೇರಣೆ. ಎಕ್ಸ್ಟ್ರೆನ್ಸಿಕ್ ಆಗಿ ಅವರು ಯಾರು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಗಳಿಸ್ತಾರೋ ಅವರಿಗೊಂದು ಚಿನ್ನದ ಪದಕವನ್ನು ನೀಡ್ತೇವೆ. ಮಕ್ಕಳಲ್ಲಿ ಮೋಟಿವೇಶನ್ ಅನ್ನ ತುಂಬುವಂಥದ್ದು, ಹೆಚ್ಚು ಅಂಕವನ್ನ ಗಳಿಸಬೇಕು, ಈ ಒಂದು ಚಿನ್ನದ ಪದಕದ ಆಸೆಯಿಂದಾದರೂ ಅವರು ಹೆಚ್ಚಿನ ಅಂಕವನ್ನ ಗಳಿಸಬೇಕು ಅನ್ನುವಂತಹ ಉದ್ದೇಶದಿಂದ ಈ ರೀತಿಯಾಗಿ ಮಾಡುವಂಥದ್ದು.
ನೆಕ್ಸ್ಟ್ 20ನೇ ಪ್ರಶ್ನೆ, ಫಲಿತಾಂಶದ ಅರಿವು ಎನ್ನುವುದು ಕಲಿಕೆಗೆ ಪ್ರಯೋಜನಕರ. ಫಲಿತಾಂಶ, ನಮ್ಮ ಏನು ಫಲಿತಾಂಶದ ಅರಿವು, ರಿಸಲ್ಟ್ನ ಅರಿವು ಇದ್ರೆ ನಮಗೆ ನಾವು ಮುಂದಿನ ಕಲಿಕೆಯನ್ನ ಹೆಚ್ಚು ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಒಂದು 90% ನಾವು ಮಾಡಿದ್ದೇವೆ ಅಂದ್ರೆ, ಅಥವಾ TETಯಲ್ಲಿ ಒಂದು 95 ಅನ್ನ ನಾವು ಗಳಿಸಿದ್ದೇವೆ ಅಂದ್ರೆ, ನೆಕ್ಸ್ಟ್ TETಯಲ್ಲಿ ನಾವು 110+ ಸ್ಕೋರ್ ಮಾಡ್ತೇವೆ. ಇಲ್ಲಿನ ನಮಗೆ ಫಲಿತಾಂಶದ ಅರಿವು ಇರೋದ್ರಿಂದ ಮುಂದಿನ ಒಂದು TETಯಲ್ಲಿ ಹೆಚ್ಚಿನ ಅಂಕವನ್ನು ಗಳಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದೇ ರೀತಿ ಯಾವುದೇ ವಿದ್ಯಾರ್ಥಿಗಾದರೂ ಫಲಿತಾಂಶದ ಅರಿವು ಕಲಿಕೆಗೆ ಹೆಚ್ಚು ಪ್ರಯೋಜನ ಆಗುತ್ತೆ. 21ನೇ ಪ್ರಶ್ನೆ, ಆಕಾಂಕ್ಷೆ ಮಟ್ಟ ಎಂಬ ಪದವನ್ನು ರೂಪಿಸಿದವನು ಹಾಪ್ ಹೇಳುವಂತ ಒಬ್ಬ ಮನೋವಿಜ್ಞಾನಿ. ಬಾಹ್ಯವಾಗಿ ಅಭಿಪ್ರೇರಿಸಲ್ಪಟ್ಟ ವ್ಯಕ್ತಿಯು ಆ ಚಟುವಟಿಕೆಯಲ್ಲಿ ತೊಡಗುವಂಥದ್ದು ಹೊರಗಿನ ಪರಿಣಾಮಕ್ಕಾಗಿ. ಬಾಹ್ಯವಾಗಿ ಆತ ಅಭಿಪ್ರೇರಿಸಲ್ಪಟ್ಟಿರ್ತಾನೆ. ಈ ಕಬಡ್ಡಿ ಆಟದಲ್ಲಿ ತೊಡಗುವಂಥದ್ದು ಟ್ರೋಫಿಯನ್ನ ಪಡೆಯುವುದಕ್ಕಾಗಿ, ಕ್ರಿಕೆಟ್ ಆಟದಲ್ಲಿ ಪಡೆಯುವಂಥದ್ದು ಹಣವನ್ನ ಪಡೆಯುವಂತಹ ಉದ್ದೇಶಕ್ಕಾಗಿ. ಹೀಗೆ ಬಾಹ್ಯವಾಗಿ ಅಭಿಪ್ರೇರಿಸಲ್ಪಟ್ಟ ಒಬ್ಬ ವ್ಯಕ್ತಿ ಹೊರಗಿನ ಈ ಎಲ್ಲ ಪರಿಣಾಮಕ್ಕಾಗಿ ತನ್ನ ಕಾರ್ಯವನ್ನ ಮಾಡ್ತಾನೆ. ನೆಕ್ಸ್ಟ್ 23ನೇ ಪ್ರಶ್ನೆ, ಬಾಹ್ಯವಾಗಿ ಅಭಿಪ್ರೇರಿಸಲ್ಪಟ್ಟ ಆಟಗಾರ ಆಡುವಂಥದ್ದು ಗಳಿಕೆಗಾಗಿ, ಆತನ ಹಣವನ್ನ ಗಳಿಸುವುದಕ್ಕಾಗಿ ಆತ ಆಟವನ್ನ ಆಡ್ತಿರ್ತಾನೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಸ್ವೀಕಾರಾತ್ಮಕ ಅಭಿಪ್ರೇರಣೆಯ ಪರಿಕಲ್ಪನೆಯನ್ನು ಸೂಚಿಸಿದಂಥವರು. ಮೆಕ್ಲೆಲ್ಯಾಂಡ್ ಹೇಳುವಂಥವರು ಸ್ವೀಕಾರಾತ್ಮಕ ಅಭಿಪ್ರೇರಣೆಯನ್ನ ಪರಿಕಲ್ಪನೆಯನ್ನ ಸೂಚಿಸ್ತಾರೆ. 25ನೇ ಪ್ರಶ್ನೆ, ಪುನರ್ಕಲಿಕಾ ವಿಧಾನವನ್ನು ಈ ರೀತಿಯಲ್ಲೂ ಕರೆಯುವರು. ಉಳಿತಾಯ ವಿಧಾನ ಅಂತ ಕರೀತಾರೆ ಪುನರ್ಕಲಿಕಾ ವಿಧಾನವನ್ನ. ಒಟ್ಟು ಈ ಒಂದು ವಿಡಿಯೋದಲ್ಲಿ ನಾವು 25 ಪ್ರಶ್ನೆಗಳನ್ನ ನೋಡಿದ್ವಿ ವಿತ್ ಅದರ ಎಕ್ಸ್ಪ್ಲನೇಷನ್ ನೊಂದಿಗೆ. ಇದು TETಯಲ್ಲಿ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಬಹುದು ಅಂತ ನಾನು ಭಾವಿಸಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರು ನಮ್ಮ ಚಾನಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.